ಒಂದು ದಿನ ಒಂದು ಆನೆ ನದಿಯಲ್ಲಿ ಸ್ನಾನ ಮುಗಿಸಿಕೊಂಡು ಶಾಂತವಾಗಿ ಹೋಗುತ್ತಿತ್ತು. ಸೇತುವೆಯ ಬಳಿ ಕೆಸರಿನಲ್ಲಿ ಮುಳುಗಿದ್ದ ಕೊಳಕು ಹಂದಿಯೊಂದು ಆನೆಗೆ ಎದುರಾಗುತ್ತದೆ. ಅದನ್ನು ನೋಡಿದ ಆನೆ ಶಾಂತವಾಗಿ ಪಕ್ಕಕ್ಕೆ ಸರಿದು ಆ ಹಂದಿಗೆ ಹೋಗಲು ದಾರಿ ಮಾಡಿಕೊಡುತ್ತದೆ. ಹಂದಿ ದರ್ಪದಿಂದ ಮುಂದೆ ಸಾಗುತ್ತದೆ. ನೋಡಿ, ನಾನೆಷ್ಟು ಬಲಶಾಲಿ. ಆ ದೈತ್ಯ ಆನೆ ಕೂಡ ನನಗೆ ಹೆದರಿ ಪಕ್ಕಕ್ಕೆ ಸರಿದು ದಾರಿ ಬಿಟ್ಟಿತು. ಇದನ್ನು ಕೇಳಿದ ಇತರ ಆನೆಗಳು ಆನೆಯ ಬಳಿ ಬಂದು ಕೇಳುತ್ತವೆ, ನೀನು ನಿಜವಾಗಲೂ ಆ ಹಂದಿಗೆ ಹೆದರಿ ದಾರಿ ಬಿಟ್ಟಿಯಾ? ಆಗ ಆನೆ ಹೇಳಿತು, ನಾನು ಅದನ್ನು ಸುಲಭವಾಗಿ ಹೊಸಕಿ ಹಾಕಬಹುದಿತ್ತು. ಆದರೆ ನಾನು ಶುಚಿಯಾಗಿದ್ದೆ, ಅದು ಕೆಸರಾಗಿತ್ತು. ನಾನು ಅದನ್ನು ಮುಟ್ಟಿದ್ದರೆ ನಾನು ಕೊಳಕಾಗುತ್ತಿದ್ದೆ. ನಾನು ಸರಿದು ಹೋದಿದ್ದು ಭಯದಿಂದಲ್ಲ, ನನ್ನ ಶುಚಿತ್ವ ಉಳಿಸಿಕೊಳ್ಳಲು. ಜೀವನದಲ್ಲಿ ಕೆಲವರು ಆ ಕೆಸರಿದ್ದಂತೆ. ಕೆಸರಿನ ಮೇಲೆ ಕಲ್ಲು ಹಾಕಿದರೆ ಆ ಕೆಸರು ನಿಮ್ಮ ಮುಖಕ್ಕೆ ಸಿಡಿಯುತ್ತೆ. ಎಲ್ಲರ ಜೊತೆ ವಾದ ಮಾಡಿ ನಿಮ್ಮ ಬೆಲೆ ಕಳಕೋಬೇಡಿ. ನೆನಪಿಡಿ, ನಿಮ್ಮ ಮಟ್ಟಕ್ಕಿಲ್ಲದವರ ಜೊತೆ ಜಗಳ ಆಡುವುದಕ್ಕಿಂತ ಮೌನವಾಗಿ ಅವರನ್ನು ನಿರ್ಲಕ್ಷ್ಯ ಮಾಡುವುದೇ ನೀವು ಅವರಿಗೆ ನೀಡುವ ಅತಿ ದೊಡ್ಡ ಶಿಕ್ಷೆ.